ಹಲೋ ಎವ್ರಿವನ್. ಎ ಬಿ ಸಿ ಜ್ಯೂಸ್ ಖಾಲಿಯಾಗಿತ್ತು. ಸೊ ಎ ಬಿ ಸಿ ಜ್ಯೂಸ್ಗೆ ಏನೇನು ಬೇಕೋ ಎಲ್ಲ ತರಕಾರಿನ ಕಟ್ ಮಾಡಿಕೊಂಡೆ. ಮತ್ತು ನಾನು ಇಷ್ಟು ಗಲೀಜಾಗಿರೋದು ನೋಡಿ ನನ್ನ ಹಸ್ಬೆಂಡ್ ರೆಡಿಯಾಗು ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಸೊ ಎಲ್ಲ ಜ್ಯೂಸ್ಗೆ ಏನೇನು ಬೇಕೋ ಎಲ್ಲ ತರಕಾರಿನೂ ಕಟ್ ಮಾಡಿಕೊಂಡೆ. ಒಂದು ಮರ್ತೋಗ್ಬಿಟ್ಟಿದ್ದೆ. ಅಷ್ಟರಲ್ಲಿ ಹಾಲು ಬೇರೆ ಉಗ್ತಾ ಇತ್ತು. ನಾನು ನೋಡಿಲ್ಲ ಅಂತ ಹೋಗ್ತಾಯಿತ್ತು. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟೆ. ಮತ್ತು ಆ ಇಂಗ್ರೀಡಿಯೆಂಟ್ನ ಕಟ್ ಮಾಡಿ ಹಾಕ್ಕೊಂಡು ಜ್ಯೂಸರ್ ಒಳಗಡೆ ಜ್ಯೂಸ್ ಮಾಡಿ ಕ್ಯೂಬ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಹಾಕ್ತೆ. ಮತ್ತು ಒಂದು ಹಾಫ್ ಚಪಾತಿಗೆ ನಟೆಲ್ಲ ಹಾಕ್ಕೊಂಡು ತಿಂದೆ. ಕ್ರೇವಿಂಗ್ಸ್ ಇರುತ್ತಲ್ವಾ. ನಡಿ ಹೋಗೋಣ. ನನ್ನ ಹಸ್ಬೆಂಡ್ ನನಗೆ ರೆಡಿಯಾಗು ಅಂತ ಹೇಳಿ ಇವರಲ್ಲಿ ರೀಲ್ಸ್ ನೋಡ್ಕೊಂಡು ಚಿಲ್ ಔಟ್ ಮಾಡ್ತಿದ್ದೆ. ಹೋಗೋಣ ಬಾ. ಎಲ್ಲಿಗೆ ರೆಡಿ ಆಗು ನಾನು ವಿಡಿಯೋ ಮಾಡ್ತಿರೋದು ನೋಡಿ ಅಲರ್ಟ್ ಆಗಿಬಿಟ್ರು. ನಮ್ಮ ಅಪ್ಪನ ಮನೆಗೆ ಕರ್ಕೊಂಡು ಹೋಗಿದ್ದು ಅವ್ರು ನನ್ನ ಮಗಳನ್ನ ಮಿಸ್ ಮಾಡ್ಕೊತಿದ್ರಂತೆ. ಸೊ ಹೋದ್ವಿ. ಅವಳು ಅಷ್ಟರಲ್ಲಿ ಆಲ್ರೆಡಿ ನನ್ನ ತಮ್ಮಂಗೆ ಹೊಡೆದು ಅಲ್ಲಿ ಕುಣಿಸ್ಬಿಟ್ಟಿದ್ದಾಳೆ. ಈಗ ವಿಕಾಸಂಗೆ ಏನು ಸಿಗುತ್ತೋ ಅದರಲ್ಲಿ ಹಾಕ್ತಾ ಇದ್ದಾಳೆ. ಮತ್ತು ಕೆಂಪು ಕೋಲ್ ಕೂಡ ಕೊಟ್ಲು. ವಿಕಾಸಂಗೆ ಹೊಡಿ ಅಂದರೆ ಅವಳು ಗೌರವಗೆ ಹೊಡಿತಿದ್ಲು. ನಾನು ಗೌರವ್ ಹೊಡಿಬೇಡ ಅಂತ ಇದ್ದೆ. ಅವನು ಆಲ್ರೆಡಿ ಬ್ಯಾಟ್ ಇಟ್ಕೊಂಡು ರೆಡಿ ಆಗಿದ್ದೆ, ಬಾ ಹೊಡಿ ಅಂತ. ನಮ್ಮ ಅಪ್ಪ ನನ್ನ ಬರ್ಡೇಗೆ ಅವಳಿಗೆ ಬಟ್ಟೆ ಕೊಡಿಸಿದ್ರು. ಅವಳು ಫುಲ್ ಖುಷಿ ಆಗ್ಬಿಟ್ಲು. ಅವಳು ಖುಷಿ ನೋಡಿ ನಮ್ಮಪ್ಪ ಇನ್ನೂ ಖುಷಿಯಾದರು. ಅವರಿಬ್ಬರು ಖುಷಿ ನೋಡಿ ನನಗೆ ಇನ್ನೂ ಖುಷಿ ಆಯಿತು. ನಮ್ಮಮ್ಮ ಏನಕ್ಕೆ ಇವಾಗಲೇ ತೋರಿಸ್ತಿದ್ಯಾ, ಅವಳು ಹಾಕ್ಕೊಳ್ಳೋರ್ಗು ನಿದ್ದೆ ಮಾಡಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ, ಆಕೆ ಬರ್ಡೇ ದಿನ ಒಂದು ಹೊಸದು ಕೊಡಿಸ್ತೀನಿ ಅಂತ ಹೇಳ್ತಾಯಿದ್ರು ನಮ್ಮಪ್ಪ. ಮತ್ತು ಅಲ್ಲಿಂದ ಬಂದ್ವಿ, ತಿಂದ್ವಿ, ಮಲ್ಕೊಂಡ್ವಿ. ಇದಾಗಿತ್ತು ನನ್ನ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.